ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ನ್ಯೂ ವ್ಲಾಗ್ ಗೈಸ್ ಇವತ್ತು ಗುರುವಾರ ಆಗಿರೋದ್ರಿಂದ ನಾನು ಇವತ್ತು ರಾಘವೇಂದ್ರ ಮಠಕ್ಕೆ ಬಂದಿದ್ದೀನಿ ಮತ್ತು ನನ್ನ ವೈಫ್ನು ಮತ್ತು ನನ್ನ ಮಗನೂ ಕೂಡ ಕರ್ಕೊಬಂದಿದ್ದೀನಿ. ಅಲ್ಲಿ ನೋಡಿ ಹೋಗ್ತಾ ಇದ್ದಾರೆ ಕಾಲು ತೊಳ್ಕೊಂಡು. ಓಕೆ, ದರ್ಶನ ಎಲ್ಲ ಮುಗಿಸ್ಕೊಂಡು ಇಲ್ಲಿಂದ ನಾವು ವಾರಿಯರ್ ಬೇಕರಿಗೆ ಹೋಗೋಣ. ಅಲ್ಲಿ ಕ್ರೀಮ್ ಬನ್ನ ಟೇಸ್ಟ್ ಮಾಡೋಣ ಅಂದ್ಕೊಂಡು ವಾರಿಯರ್ ಬೇಕ್ರಿಗೆ ಹೋಗ್ತಾಯಿದ್ವಿ. ನೋಡಿ ಆಲ್ರೆಡಿ ವಾರಿಯರ್ ಬೇಕ್ರಿಗೆ ಬಂದ್ವಿ. ಫಸ್ಟು ನಾವು ತೊಗೊಂಡಿದ್ದು ಕ್ರೀಮ್ ಬನ್ನು. ಕ್ರೀಮ್ ಬನ್ನಲ್ಲಿ ಪೈನಾಪಲ್ಲು ಮತ್ತು ಬ್ಲೂಬೆರಿ ತೊಗೊಂಡ್ವಿ. ಅದರಲ್ಲಿ ಪೈನಾಪಲ್ ಚೆನ್ನಾಗಿತ್ತು, ಆದರೆ ಬ್ಲೂಬೆರಿ ಒಂದು ಸ್ವಲ್ಪ ಗಟ್ಟಿಯಾಗಿತ್ತು. ಮತ್ತು ಎಗ್ ಚಿಲ್ಲಿ ಮತ್ತು ಬರ್ಗರ್ ತೊಗೊಂಡ್ವಿ. ಅದರಲ್ಲಿ ಬರ್ಗರ್ ಚೆನ್ನಾಗಿತ್ತು, ಎಗ್ ಚಿಲ್ಲಿ ಅಷ್ಟರಲ್ಲೇ. ಇದನ್ನೆಲ್ಲ ಮುಗಿಸ್ಕೊಂಡು ನೆಕ್ಸ್ಟು ಸಂತಾನ ಗಣಪತಿ ದೇವಸ್ಥಾನಕ್ಕೆ ಹೋಗೋಣ. ಒಂದು ಸಲನೂ ಹೋಗಿಲ್ಲ, ನೋಡ್ಕೊಂಬರೋಣ ಒಳಗಡೆ ಯಾವ ಥರ ಇದೆ ಏನು ಅಂದ್ಕೊಂಡು ಅಲ್ಲಿಗೆ ಹೋಗ್ತಾಯಿದ್ದೀವಿ. ಇದೇ ನೋಡಿ ಸಂತಾನ ಗಣಪತಿ ದೇವಸ್ಥಾನ. ಇದಿರೋದು ಗುಂಡ್ಲುಪೇಟೆ ಮೇನ್ ರೋಡಲ್ಲೇ ಇರೋದು. ನಂಜನಗೂಡಿಂದ ಒಂದು 7 ಕಿಲೋಮೀಟ್ರ್ ದೂರ ಆಗುತ್ತೆ ಅಷ್ಟೇ. ಇದು ತುಂಬಾ ಚೆನ್ನಾಗಿದೆ ನೋಡೋಕ್ಕೆ. ಇದು ಕೆಂಪು ಇಟ್ಟಿಗೆ ಅಂದರೆ ಕೇರಳ ಸ್ಟೈಲಲ್ಲಿ ಬರುತ್ತಲ್ಲ ಇಟ್ಟಿಗೆ, ಆ ಇಟ್ಟಿಗೆಯಲ್ಲಿ ಮಾಡಿರೋಂಥದ್ದು. ಇಲ್ಲಿ ಯಾವ ದೇವಸ್ಥಾನ ಇದೆ ಅಂದ್ಕೊಂಡು ಅಲ್ಲಿ ಚಿಕ್ಕದಾಗಿತ್ತಲ್ಲ ಅದನ್ನು ನೋಡೋಕೆ ಹೋಗ್ತಾಯಿದ್ವಿ. ಆದರೆ ಇಲ್ಲಿದ್ದು ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಚಿಕ್ಕದಾಗಿ ಮಾಡಿದರು. ಇದನ್ನು ನೋಡ್ಕೊಂಡು ಒಳಗಡೆ ಹೋಗೋಣ ಅಂದ್ಕೊಂಡು ಒಳಗಡೆ ಹೋಗ್ತಾಯಿದ್ವಿ. ಇಲ್ಲಿ ನೋಡಿ ಧ್ವಜದ್ದು ಕಂಬ ಹಾಕಿದರು. ಕೇರಳ ಸ್ಟೈಲಲ್ಲೇ ಇದು ಮಾಡಿರೋವಂಥದ್ದು ದೇವಸ್ಥಾನ. ಇಲ್ಲಿ ಒಳಗಡೆ ಹೋಗ್ಬೇಕಾದ್ರೆ ವಿಡಿಯೋ ಮತ್ತು ಫೋಟೋ ಏನೂ ತೆಗಿಯೋಂಗಿಲ್ಲ, ಅದಕ್ಕೆ ಒಳಗಡೆ ಫೋಟೋ ವಿಡಿಯೋ ಏನೂ ಮಾಡಿಲ್ಲ. ಒಳಗಡೆ ಹೋಗ್ಬೇಕಾದ್ರೆ ಶರ್ಟ್ನ ರಿಮೂವ್ ಮಾಡ್ಬಿಟ್ಟು ಹೋಗಬೇಕು, ಶರ್ಟ್ ಹಾಕೋಂಗಿಲ್ಲ. ಈ ಧರ್ಮಸ್ಥಳ, ಕುಕ್ಕೆ ಸುಬ್ರಹ್ಮಣ್ಯಲ್ಲೆಲ್ಲ ನಾವು ಶರ್ಟ್ ಬಿಚ್ಚಿಬಿಟ್ಟು ಹೋಗ್ತೀವಲ್ಲ, ಅದೇ ಥರ ಇಲ್ಲೂ ಹೋಗ್ಬೇಕು. ಇದನ್ನು ಮುಗಿಸ್ಕೊಂಡು ನಂತರ ನಾವು ಬಂದಿದ್ದೆ ದೇವಿರಾಮನಹಳ್ಳಿಲಿ. ದೇವಿರಾಮನಹಳ್ಳಿಲಿ ಯಾಕೆ ಬಂದ್ವಿ ಅಂದರೆ ಇಲ್ಲಿ ತುಂಬ ಚೆನ್ನಾಗಿ ಚಿರುಮುರಿ ಮಾಡ್ತಾರೆ. ಅದಕ್ಕೋಸ್ಕರ ಚಿರುಮುರಿ ತಿನ್ಕೊಂಡು ಹೋಗೋಣ ಅಂದ್ಬಿಟ್ಟು ಬಂದ್ವಿ. ಇದೇ ನೋಡಿ ಅದು ಚಿರುಮುರಿ ಅಂಗಡಿ. ನಾವು ನಾರ್ಮಲ್ ಚಿರುಮುರಿ ತೊಗೊಂಡ್ವಿ. ಇದನ್ನು ತಿನ್ಕೊಂಡು ನಂತರ ಅಲ್ಲೇ ಪಕ್ಕದಲ್ಲಿ ಬಜ್ಜಿ ಕೂಡ ಹಾಕ್ತಾಯಿದ್ರು. ಬಜ್ಜಿ ತಿನ್ನೋಣ ಅಂದ್ಕೊಂಡು ಅಲ್ಲಿಗೆ ಹೋದ್ವಿ. ಇಲ್ಲಿ ವಡೆ ಮತ್ತು ಮೆಣಸಿನ್ಕಾಯಿನ ಬಜ್ಜಿ ತೊಗೊಂಡ್ವಿ. ಅದನ್ನು ತಿನ್ಕೊಂಡು ನೆಕ್ಸ್ಟ್ ಇಲ್ಲೇ ದೇವಿರಾಮನಹಳ್ಳಿ ಸಾಯಿಬಾಬಾ ಟೆಂಪಲ್ ಇದೆಯಲ್ಲ ಅಲ್ಲಿಗೂ ಹೋಗೋಣ ಅಂದ್ಬಿಟ್ಟದೆ. ಸಾಯಿಬಾಬಾ ಟೆಂಪಲ್ಗೂ ಹೋಗ್ತಾಯಿದ್ದೀವಿ. ಇದೇ ನೋಡಿ ಸಾಯಿಬಾಬಾ ಟೆಂಪಲು. ವೆದರ್ ಅಂತೂ ತುಂಬ ಚೆನ್ನಾಗಿತ್ತು. ಇದಾಗಿತ್ತು ಇವತ್ತಿನ ವಿಡಿಯೋ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.